ಪ್ರತಿಭಟನೆಗೆ ನಾನು, ನನ್ನ ಪಕ್ಷ, ಜಿಲ್ಲೆಯ ನಮ್ಮೆಲ್ಲ ಶಾಸಕರು, ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಈ ಪ್ರತಿಭಟನೆಗೆ ಬೆಂಬಲ ಇದೆ. ನಾವು ಅದಕ್ಕೆ ಇಲ್ಲಿ ಬಂದಿದ್ದೇವೆ. ಇದು ಒಪ್ಪ ಆಸ್ತಿ. ಬಿಜೆಪಿ ಸರ್ಕಾರದವ್ರು ನಾನು ಕೇಳ್ತಾ ಇದ್ದೀನಿ, ಏನ್ ನೀವು ಕೊಟ್ರ? ನೀವು ಕೊಟ್ಟಿಲ್ಲ. ನಿಮ್ಮ ಕಾನೂನು ತರಕ್ ನಿಮ್ಗೆ ಏನ್ ಹಕ್ಕಿದೆ? ಯಾವುದೇ ಸಮಾಜ, ಯಾವುದೇ ವ್ಯಕ್ತಿಯ ಹಕ್ಕಿಗೆ ಚ್ಯುತಿ ಬರುವುದಿಲ್ಲ ಅಂಥೇಳಿ ಸಂವಿಧಾನ ಬದ್ಧವಾಗಿ ನಡ್ಕೋತೀನಿ ಅಂತ ಹೇಳಿದಿರಲ್ಲ ಮೋದಿ ಸಾಹೇಬ್ರೆ. ನೀವು ಕೆಲವು ಜನ ಟಾರ್ಗೆಟ್ ಇಟ್ಕೊಂಡು ಅವ್ರ ಹಕ್ಕ ಚ್ಯುತಿಗೆ ನೀವೇನು ಇವತ್ತು ಪ್ರಯತ್ನ ಮಾಡಕತ್ತಿದ್ದೀರಿ. ಈ ದೇಶದ ನೆಲ, ಜಲ, ಭೂಮಿ, ಗಾಳಿ ಮೇಲೆ ನಮ್ಮೆಲ್ಲರದು ಹಕ್ಕಿದೆ. ನಿಮ್ಮದಷ್ಟೇ ಹಕ್ಕಿಲ್ಲ. ನೀವು ಒಬ್ಬರೇ ಈ ದೇಶಕ್ಕಾಗಿ ದುಡಿದವರಲ್ಲ, ಸ್ವಾತಂತ್ರ್ಯಕ್ಕಾಗಿ ದುಡಿದಂತ ಅಲ್ಪಸಂಖ್ಯಾತ ಸಮಾಜದವನ್ನು ನೆನಪಿನಲ್ಲಿ ಇಟ್ಕೋಬೇಕು. ಬ್ರಿಟಿಷನ್ ಹೊಡೆದೋಡಿಸುವತ್ನಾಗ ನೀವೆಲ್ಲ ಎಲ್ಲಿದ್ರಿ? ದೇಶ ಭಕ್ತರಂತೆ ನಾಟಕ ಮಾಡಿ, ಒಂದೇ ಧರ್ಮದವರನ್ನ ಟಾರ್ಗೆಟ್ ಮಾಡಿ ಅವರ ಹಕ್ಕು ಚ್ಯುತಿಯನ್ನು ಮಾಡಬೇಕು, ಅವ್ರನ್ನ ಹತ್ತಿಕ್ಕಬೇಕು ಅಂತಕ್ಕಂಥ ಹುನ್ನಾರ. ಈ ಹುನ್ನಾರ ಇನ್ನೇನು ಬಹಳ ದಿವಸ ನೀವು ನೋಡೋದಿಲ್ಲ. ನೋಡಿ ಆಯ್ತು ಇನ್ಮೇಲೆ. ಇವತ್ತು ಅಲ್ಪಸಂಖ್ಯಾತರು, ನಾಳೆ ದಲಿತರು, ನಾಡ್ದೆ ರೈತರು, ನಾಳೆ ಬಡವರು, ಕ್ರಿಶ್ಚಿಯನ್ ಬೌದ್ಧರಂತೂ ದೂರ ಉಳಿತ್ರಿ, ಅವ್ರನ್ನಂತೂ ಮೊದಲೇ ಹತ್ತಿಕ್ಲಿಕ್ಕೆ ನೋಡ್ತಾ ಇದ್ರು. ಈ ದೇಶದಲ್ಲಿ ಎಲ್ಲಾ ಧರ್ಮ ಜಾತಿಗಳು ಒಂದು ಅಂತಕ್ಕಂಥ ಸಂವಿಧಾನ ಹೇಳಿದೆ. ಸಂವಿಧಾನಬದ್ಧವಾಗಿ ನಡ್ಕೋತೀನಿ ಅಂತೇಳಿ ನೀವು ಪ್ರತಿಜ್ಞೆ ಮಾಡಿದ್ದೀರಿ, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಿ. ಸಂವಿಧಾನದ ವಿರುದ್ಧ ಹೋದವ್ರನ್ನ ಯಾರು ಬಿಡೋದಿಲ್ಲ, ಬಿಡಕ್ಕೆ ಅವಕಾಶ ಇಲ್ಲ. ಈ ರಾಷ್ಟ್ರದಲ್ಲಿ ಸಂವಿಧಾನ ವಿರೋಧಿಗಳಿಗೆ ಸ್ಥಾನ ಇಲ್ಲ. ಅದನ್ನ ನಾವು ಕಲಿಸ್ಲಿಕ್ಕೆ ನೀವೆಲ್ಲರೂ ತಯಾರಾಗಬೇಕಾಗಿದೆ. ನಾನು ನಿಮ್ ಜೊತೆ ಇರ್ತಿದ್ದೇನೆ. ನನ್ನ ಜಿಲ್ಲೆ ಎಲ್ಲ ನಾಯಕರ ಜೊತೆಗೆ ನಾನು ಇರ್ತಿದ್ದೇನೆ, ನನ್ನ ಸಮಾಜ ಇರ್ತಾರೆ, ದಲಿತರು ಇರ್ತೀವಿ. ನಾವೆಲ್ಲರೂ ಒಟ್ಟುಗೂಡಿಸಿ ಯಾವುದೇ ಒಬ್ಬ ವ್ಯಕ್ತಿನ ಹಕ್ಕು ಚ್ಯುತಿ ಆದ್ರೆ ನಾವ್ಯಾರು ಸುಮ್ಮನಿರೋದಿಲ್ಲ. ನಮ್ಮ ನಾಯಕನೂ ಅಷ್ಟೇ. ನಮ್ಮ ನಾಯಕ ಸಿದ್ದರಾಮಯ್ಯನವರು, ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಯಾವುದೇ ಕಾಲಕ್ಕೂ ಯಾವುದೇ ವ್ಯಕ್ತಿಯ ಹಕ್ಕು ಚ್ಯುತಿ ಮಾಡಕ್ ಬಿಡುವುದಿಲ್ಲ. ಅಂತಹ ಕೃತ್ಯಕ್ಕೆ ಕೈ ಹಾಕಿದ್ರೆ ಈ ದೇಶದಲ್ಲಿ ನಿಮ್ಮ ಉಳುಗಾಲಿಲ್ಲ, ನಿಮ್ಮ ಪರಿಸ್ಥಿತಿ ನೆಟ್ಟಗಿರುವುದಿಲ್ಲ. ಈ ದೇಶ ರಕ್ಷಣೆ ಮಾಡಬೇಕಾದ ಆದ್ಯ ಕರ್ತವ್ಯ ಇರ್ತಕ್ಕಂಥವ್ರು ನೀವುಗಳು ಏನ್ ಮಾಡಕ್ ಹೊರಟಿದ್ದೀರಿ? ಅಘೋಷಿತ ಎಮರ್ಜೆನ್ಸಿ ಘೋಷಣೆ ಮಾಡಿ. ನೀವು ಇಂದಿರಾಜಿ ಅವ್ರ ಬಗ್ಗೆ ಮಾತಾಡ್ತಿರಲ್ಲ, ಇವತ್ತು ಅಘೋಷಿತವಾದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀರಿ. ಮೀಡಿಯಾದಲ್ಲಿ ನಡೀತಕ್ಕಂಥ ಘಟನೆಗಳು ನಾವೆಲ್ಲ ಅಬ್ಸರ್ವ್ ಮಾಡಿದ್ದೀವಿ. ಮೀಡಿಯಾಗಳಲ್ಲಿ ಏನ್ ಮಾಡ್ತಾ ಇದ್ದೀವಿ? ಮುಂಜಾನೆ ಎದ್ದ ತಕ್ಷಣ ನಾವು ನೋಡ್ತಕ್ಕಂಥದ್ದು ಧರ್ಮ ಜಾತಿ ಬಿಟ್ರೆ ಈ ಸರ್ಕಾರ ಬಂದಾಗಿನಿಂದ ನೋಡ್ತಾ ಇದ್ದೀವಿ. ಮೀಡಿಯಾದಲ್ಲಿ ನೀವು ಏನ್ ಮಾಡಕತ್ತೀರಿ? ಮುಂಜಾನೆ ಎದ್ದ ಕೂಡಲೇ ಮಾತುಗಳು ಸಂಘರ್ಷಕ್ಕೆ ಕಾರಣ. ಈ ದೇಶದಲ್ಲಿ ಯಾರಾದ್ರೂ ಸತ್ರೆ ಅದನ್ನ ಅಲ್ಪಸಂಖ್ಯಾತರನ್ನೇ ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಇಂಥದ್ರಲ್ಲಿ ಕೆಲವು ಟೈಮ್ ನೀವು ಸಕ್ಸಸ್ ಆಗಿದ್ದೀರಿ. ಮಂಗಳೂರಲ್ಲಿ ಒಂದು ಸಾವಾದಾಗ ಅಲ್ಪಸಂಖ್ಯಾತರನ್ನ ಮುಂದೆ ಮಾಡಿ, ಹಿಂದೂಗಳನ್ನೆಲ್ಲ ಮುಂದೆ ಮಾಡಿ ಚುನಾವಣೆ ಗೆದ್ರಿ. ಆ ನಂತರ ಏನಾಯ್ತು? ಸಹಜವಾದಂತ ಸಾವು ಅಂತೇಳಿ ಬಂತು. ಆದ್ರೆ ನೀವು ಚುನಾವಣೆ ಗೆದ್ದಿಸ್ಕೊಂಡ್ರಿ. ನಿಮ್ಮ ಈ ಚುನಾವಣೆ ನಾಟಕಗಳು ಬಹಳ ದಿವಸ ಹೋಗೋದಿಲ್ಲ. ಇದು ಹಿಂದೂಗಳಿಗೆ ಗೊತ್ತಾಗಿದೆ, ದಲಿತರಿಗೆ ಗೊತ್ತಾಗಿದೆ, ರೈತರಿಗೆ ಗೊತ್ತಾಗಿದೆ.
ನಿಮ್ಮ ಟಾರ್ಗೆಟ್ ಏನಂದ್ರೆ ಚುನಾವಣೆ ಗೆದಿಬೇಕು, MP ಆಗಬೇಕು, ಪ್ರಧಾನಿ ಆಗಬೇಕು. ಇದಕ್ಕೆ ಯಾರ್ಯಾರನ್ನ ಹತ್ತಿ ಕೊಟ್ಟು ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಅದು ಜನತೆಗೆ ಎಚ್ಚರಾಗಿದೆ. ಇವತ್ತಿನ ಧರ್ಮಾಂಧತೆಯಲ್ಲಿ ನಡೀತಕ್ಕಂಥ ಈ ದೇಶ ಯಾರಿಗೂ ನೆಮ್ಮದಿ ಇಲ್ಲ, ಯಾರಿಗೂ ನೆಮ್ಮದಿ ಇಲ್ಲ. ಆದ್ರೆ ಅಧಿಕಾರ ಎಂಜಾಯ್ ಮಾಡ್ತಕ್ಕಂಥವ್ರು ಮಾಡ್ತಾ ಇದ್ದಾರೆ. ಅಧಿಕಾರ ಲಾಲಸಿಗಾಗಿ ಈ ದೇಶವನ್ನ ಹಾಳು ಮಾಡ್ತಕ್ಕಂಥ ನಿಮ್ಮ ವಿಚಾರಗಳೇನದಾವೆ, ಈ ವಿಚಾರಗಳಿಗೆ ನೀವು ಇಲ್ಲಿ ಮೇಲೆ ಜನತೆ ಅಂತೂ ಅವಕಾಶ ಕೊಡೋದು. ಯಾಕ್ರಿ ಒಂದೊಂದು ಜಾತಿಗಳನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ? ನಿಮ್ ವಿಚಾರ ಎದಕ್ ಟಾರ್ಗೆಟ್ ಮಾಡಕತ್ರ? ಅಧಿಕಾರ ಲಾಲಸಿ. ಮುಂಜಾನೆ ಎದ್ದ ತಕ್ಷಣ ಇವ್ರ ಮಾತುಗಳನ್ನ ಕೇಳ್ಬೇಕು. ನಮ್ ದೇಶದ ಪ್ರಧಾನಿಗಳಂತೂ ಯಾವತ್ತೂ ಮೀಡಿಯಾ ಮುಂದೆ ಬಂದೇ ಇಲ್ಲ. ಇವ್ರು ಏನಾರ ಕೇಳ್ತಾರ ಮೀಡಿಯಾದವ್ರು ಅಂತೇಳಿ ಮೀಡಿಯಾದವ್ರ ಮುಂದೆ ಬಂದಿರಲ್ಲ. ಅವ್ರು ಏನ್ ಹೇಳ್ತಾರ ಅಟ್ಟ ಹಾಕ್ಬೇಕಂತ ಹೇಳ್ಬಿಟ್ಟಾರ. ಯಾವತ್ತರ ಮೀಡಿಯಾದವ್ರನ್ನ ಕರೆದು ನಾನು ಮಾತಾಡ್ತಿದ್ದೀನಿ ಅಂತೇಳಿ ಹೇಳಲೇಬೇಕಾದ್ರಿ ದೇಶದ ಪ್ರಧಾನಿ ನಾನು ಅನ್ಬಾರ್ದು. ನನ್ನ ದೇಶದ ಪ್ರಧಾನಿ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬೇಕಾದ್ರೆ ನನಗೆಲ್ಲೋ ಒಂದು ಕಡೆ ನೋವು ಆಗ್ತಾ ಇದೆ. ನನ್ನ ದಲಿತರು, ಅಲ್ಪಸಂಖ್ಯಾತರು ಎಂತ ನೋವಿನಲ್ಲಿದ್ದಾರೆ ಅಂತಕ್ಕಂಥ ನೋವು ನನ್ನನ್ನು ಕಾಡ್ತಾ ಇದೆ. ಪ್ರೀತಿಯ ಆತ್ಮೀಯತೆಯಿಂದ ಈ ದೇಶದ ಪ್ರಧಾನಿ, ನನ್ನ ದೇಶದ ಪ್ರಧಾನಿ ಅನ್ನಕ್ಕೆ ನನಗೆ ನೋವು ಅನಿಸ್ತದೆ. ಚುನಾವಣೆ ಬಂದ ತಕ್ಷಣ ದೇಶಾದ್ಯಂತ ಕೋಮುವಾದವನ್ನು ಹಬ್ಬಿಸ್ತಾರೆ. ಅದಕ್ಕೆ ನಾನು ಇಷ್ಟ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹಳ ಹೇಳ್ಬೇಕಾಗಿದೆ. ಇದು ಸಭೆ ಬೇಡ, ನಾನು ಹೇಳುವ ರೀತಿಯಲ್ಲಿ ಎಲ್ಲಿ ಹೇಳ್ಬೇಕು ಅಲ್ಲಿ ನಾನು ಹೇಳ್ತಿದ್ದೇನೆ. ಒಂದನ್ನು ಹೇಳ್ತಾ ಇದ್ದೀನಿ, ಯಾವುದೇ ಧರ್ಮ ಜಾತಿಯನ್ನು ಟಾರ್ಗೆಟ್ ಮಾಡಿದಂತ ನಾಯಕನಿಗೆ ಉಳಿಗಾಲ ಇಲ್ಲ. ಇದ್ರ ಸುಧಾರಣೆ ತರ್ತೀನಿ ಅಂತೇಳಿ ಒಳಗಡೆ ಕೈಯಾಡಿಸ್ಕೊಂಡು ನಿಮ್ಮ ಹಕ್ಕಿಗೆ ಚ್ಯುತಿ ತರ್ಲಿಕ್ಕೆ ಹೊರಟಿದ್ದಾರೆ. ಹೊರಗಡೆ ಕೇಳ್ಬೇಕಿಲ್ಲ. ಡಿಜಿಟಲೈಸೇಷನ್ ಬಹಳ ಸುಧಾರಣೆ ತರಕ್ಕೆ ಏನೇನು ಸುಧಾರಣೆ ತಂದಿರಿ ನಮ್ಗೆ ಗೊತ್ತಿಲ್ಲ. ಅದಾನಿ ಅಂಬಾನಿ ಕೈಗಳಿಗೆ ದೇಶವನ್ನೇ ಮಾರಾಟ ಮಾಡಿದವ್ರು ನೀವು. ಇದು ಸುಧಾರಣೆನ? ಇವತ್ತೆಲ್ಲ ಜಾತಿ ಧರ್ಮದ ಯುವಕರು ಬಿಟ್ಟೆ ಕೆಮಟೆ ಕೂತ್ ಬೀದಿಗಳೆಲ್ಲ ಅಡ್ಡಾಡ್ತಾರಲ್ಲ, ಅವ್ರಿಗೇನ್ರ ನೀವು ಉದ್ಯೋಗ ಕೊಟ್ಟಿದ್ರೆ ಹೌದಪ್ಪ ಶಬಾಷ್ ಅಂತ. ನೀವು ಹುಡುಗರ ಕೈಗೆ ಏನು ಕೊಡಕತ್ತೀರ ಅಂದ್ರೆ ಕಲ್ಲು ಬಡಗಿಗಳನ್ನ ಕೊಟ್ಟತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಎಲ್ಲಿ ನೋಡಿದರಲ್ಲಿ ಹುಡುಗರಲ್ಲಿ ವಿಷ ಬೀಜ ಬಿತ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಇದು ಒಂದಿಲ್ಲ ಒಂದೇ ಸಿಂಗೆ ಸುತ್ತಿ 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 ಯಾರನ್ನ ಸುತ್ತಕೊತೈತಿ ಅಂದ್ರೆ ಇದು ಯಾರ್ಯಾರು ಹುಟ್ಟು ಹಾಕಿರಲ್ಲ ಅವ್ರನ್ನೇ ಸುತ್ತ ಹಾಕೊಳ್ತೈತಿ ಅಂತಕ್ಕಂಥದ್ದು ನೆನಪನ್ನ ಅವ್ರನ್ನ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ನಾನು ನಮ್ಮ ಮುಖ್ಯಮಂತ್ರಿಗಳನ್ನ ಯಾವಾಗಲೂ ಕೇಳಿದ್ರೆ ಈ ದೇಶದ ಕಟ್ಟ ಕಡೆ ವ್ಯಕ್ತಿಯು ನೆಮ್ಮದಿಯಿಂದ ಬದುಕಬೇಕು ಅಂತಕ್ಕಂಥವ್ರ ಮಾತುಗಳು. ಆದ್ರಿಂದ ಇವತ್ತು ನಮ್ದು ಯಾವುದೇ ನಾವು ಪ್ರಯತ್ನ ಮಾಡ್ತೀವಿ. ಈ ದೇಶದಲ್ಲಿ ನಡೀತಕ್ಕಂಥ ಇಂತಹ ಘಟನೆಗಳಿಗೆ ನೀವುಗಳೆಲ್ಲವೂ ತಯಾರಾಗಬೇಕಾಗಿದೆ. ಮತ್ತೊಂದು ಸ್ವಾತಂತ್ರ್ಯಕ್ಕಾಗಿ ನಮ್ಮ ಹೋರಾಟಗಳು ಇವತ್ತು ಪ್ರಾರಂಭ ಆಗಬೇಕೇನೋ ಅನಿಸ್ತಾ ಇದೆ. ಸ್ವಾತಂತ್ರ್ಯನೇ ಇಲ್ಲ. ಅಣ್ಣ ನೀ ಏನಾರ ಮಾಡಿದಂದ್ರೆ ಬತ್ತ ಇಡಿ ಕಳಿಸೋದು ಹೆದರ್ಸೋದು. ಮೀಡಿಯಾದವ್ರು ಏನಾರ ವಿರುದ್ಧ ಬರ್ತಲ್ಲ ಅಂತ ಮೀಡಿಯಾಗಳೆಲ್ಲ ಮುಗಿಸ್ಬಿಟ್ರು. ಇದು ನಮ್ಮ ಸ್ವತಂತ್ರ ದೇಶದಲ್ಲಿ ಇದೀವ ಇಲ್ಲ ಅಂತಕ್ಕಂಥ ನೋವಲ್ಲ ನಮ್ಮನ್ನ ಕಾಡಾಕತ್ತೈತಿ. ನಾವು ಯಾವ ದೇಶದಲ್ಲಿದ್ದೀವಿ? ಮಹಾತ್ಮ ಗಾಂಧಿ ಅವರು, ಮುಸ್ಲಿಂ ಸಮಾಜದವರು, ದಲಿತರು, ಬ್ರಿಟಿಷರು ಎದೆ ಗುಂಡಿಗೆ ಹೊಡ್ಕೊಂಡಂತ ಜನಗಳಿಗೆ ಎದಕ್ಕಾಗಿ ಮಾಡಿದೀವಿ ಅಂದ್ರೆ ಈ ದೇಶ ಸ್ವತಂತ್ರ ಆಗಿರ್ಬೇಕು, ಎಲ್ಲರ ಹಕ್ಕುಗಳ ರಕ್ಷಣೆ ಆಗಬೇಕು, ಈ ದೇಶ ನಂದು ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಅಡ್ಡಾಡ್ಬೇಕು ಅನ್ನೋದಕ್ಕೆ ಸ್ವಾತಂತ್ರ್ಯಕ್ಕಾಗಿ ನಿಮ್ಮ ಜನ ಸತ್ತಿದ್ದಾರೆ. ಇವರು ಸ್ವಾತಂತ್ರ್ಯವನ್ನು ಕಸ್ಕೊಳ್ಳಿಕ್ಕೆ ನಿಮ್ಗಷ್ಟೇ ಬಿಟ್ಟಿಲ್ಲ, ನಮ್ಮನ್ನು ಬಿಟ್ಟಿಲ್ಲ, ಅವ್ರು ದಲಿತರಿಗೆ ಬಿಟ್ಟಿಲ್ಲ. ಕೆಲವು ವಿಷ ಬೀಜ ಬಿತ್ತುದೇ ಬಿತ್ತುದು.
ಧರ್ಮಾಂಧತೆ ಜಾತಿ ದೇಶವನ್ನು ಮುಗಿಲು ಮುಟ್ಟಿದೆ. ಅದಕ್ಕೆ ನಾವು ಇನ್ನ ಮೇಲೆ ನಾವು ಹೊರಡೋಣ. ನಾವು ಸ್ವತಂತ್ರ ಬೇಕು, ಈ ದೇಶಕ್ಕೆ ಸಂವಿಧಾನ ಉಳಿಬೇಕು ಅಂತ ನಾವು ಹೋಗ್ಬೇಕಾಗಿದೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ದೇಶದಲ್ಲಿ ನಡೀತಕ್ಕಂಥ ವಿಕೃತ ಮನೋಭಾವನೆಯಿಂದ ನಡೀತಕ್ಕಂಥ ಕೆಲವು ವಿಷಯಗಳಿಗೆ ಧಿಕ್ಕಾರಗಳನ್ನಿಟ್ಟು ನಿಮಗೆ ಈ ಧಿಕ್ಕಾರದ ಪಾಠ ನಾವು ಕಲಿಸ್ತೇವೆ. ಈ ದೇಶದಲ್ಲಿ ಯಾರಿಗೆ ಅವಕಾಶ ಕೊಟ್ಟಿಲ್ಲ. ಅದಕ್ಕೆ ನಾವು ನೀವುಗಳೆಲ್ಲ ಮತ್ತೆ ತಯಾರಾಗೋದು. ವಕ್ಫ್ ಒಂದೇ ಅಲ್ಲ, ಬಹಳ ಹಂತದಲ್ಲಿ ಅವರು ಇದನ್ನ ಕಂಟ್ರೋಲ್ ತಗೊಂಡು ಈ ದೇಶವನ್ನ ಅಧೋಗತಿಗೆ ತರಲಿಕ್ಕೆ ಏನೆಲ್ಲ ಪ್ರಯತ್ನಗಳು ನಡೀತಾರೆ. ಅದಾನಿ ಅಂಬಾನಿಗಳಿಗೆ ಏನೇನು ಕೊಟ್ಟರು, ಲ್ಯಾಂಡ್ ಸೀಲಿಂಗ್ ಇದ್ದದನ್ನ ಹಗುರ್ಕ ತೆಗಿತಾ ಇದ್ದಾರೆ. ತರಕಾರಿ ವ್ಯಾಪಾರಿಗಳಿಗೆ APMC ತೆಗೆದು ಒಳಗೆ ನುಂಗ್ಸಾಕ್ ನೋಡಿದ್ರು. 1-2 ಜನ ಎದ್ದಾಗ ಇವರು ರೈತರು ಏನು ಪಂಜಾಬ್ದಾಗ ಎದ್ರಲ್ಲ, ಈಗ ಹೊಳ್ಳಿ ಕಾಯ್ದೆ ಹಿಂದ್ ತಕ್ಕೊಂಡ್ರು. ಇಂಥ ಕಾಯ್ದೆಗಳನ್ನ, ಜನ ವಿರೋಧಿ ಕಾಯ್ದೆಗಳನ್ನ ತಂದ್ರೆ ಹಿಂದ್ ತಕ್ಕೊಳ್ಳುವವರಿಗೆ ನಮ್ಮ ನಿಮ್ಮ ಹೋರಾಟಗಳು ಬೇಕಾಗ್ತವೆ. ಹೋರಾಟಕ್ಕೆ ಅಣಿಯಾಗೋಣ. ನಾನು ಬರ್ತೀವಿ, ನನ್ನ ಜಿಲ್ಲೆ ಎಲ್ಲ ಶಾಸಕ JT ಪಾಲ್ ಸಾಹೇಬರು, ಚಿಮ್ಮನಕಟ್ಟಿ ಅವರು, ಮೇಟಿ ಅವರು ಇದೇ ನಾನು ಕುತ್ಕೊಂಡು ಹೇಳಿದ್ರು, ಸಾಹೇಬ್ರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗಿ ಒಂದು ಪತ್ರ ನಾವೇ ಹೋಗೋಣ, ಆ ಕೇಂದ್ರ ಸರ್ಕಾರಕ್ಕೆ ಏನು ಒತ್ತಡ ತರ್ತಿರೋ ತಗೊಂಡು ಬರ್ರಿ, ನಾವು ನಿಮ್ ಹಿಂದೆ ಅದೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ ಹೋಗೋಣ ಅಂತ ಹೇಳಿದ್ರು. ಜಿಲ್ಲಾ ಎಲ್ಲ ಮುಖಂಡರು ನೀವು ಇದೆಯಪ್ಪ ಸೋದಾಗ, ನೀನು ಲೀಡರ್, ನಮ್ಗೆ ನೀನು ಲೀಡರ್ ಇಲ್ಲ, ನಾವೆಲ್ಲ ಹೇಳಿದ್ದೀವಿ. ಜಿಲ್ಲಾ ಸಂಘಟನೆಯವ್ರನ್ನ ಕರಿಲೇಬೇಕಲ್ಲ. ಈ ನಿಮ್ಮನ್ನು ಬಿಟ್ಟು ನಾವು ಹೊಟ್ಟೆ ಹೆಂಗೆ ಹೋಗಾಗ್ತೈತಿ. ನಾವು ಅನಿವಾರ್ಯ ಇರ್ತೈತಿ. ನಿಮಗೆ ನಾವು, ನಮಗೆ ನೀವು. ನಾನು ಹಿಂದೂನೇ, ಬಟ್ ನಾನು ಹಿಂದೂವಾಗಿ, ನಾನು ದಲಿತನಾಗಿ ನಾನು ಅನುಭವಿಸ್ತಕ್ಕಂಥ ನೋವು ನನಗೆ ಗೊತ್ತು. ಈ ಧರ್ಮದಲ್ಲಿ ನನಗೆ ಯಾವ ಸ್ಥಾನ ಇದೆ ಅನ್ನೋದು ನನಗೆ ಗೊತ್ತು. ಆದ್ರೂ ನಾ ಹಿಂದೂ. ಅದಕ್ಕೆ ಯಾವುದೇ ಧರ್ಮ ವಿಚಾರಗಳಲ್ಲಿ ನಾವು ಕೈ ಹಾಕೋದು ಬೇಡ. ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟ, ನಮ್ಮ ಜಿಲ್ಲೆಯ ನಾಯಕರು, ನಿಮ್ಮ ಸಂಘಟಕರು ಎಲ್ಲರೂ ಜೊತೆಗೂಡಿಸಿಕೊಂಡು ಈ ಕಾಯ್ದೆಯನ್ನು ಹಿಂದೆ ತಕ್ಕೊಳ್ಳೇಬೇಕು ಅಂತಕ್ಕಂಥ ಖಂಡಿತ ಮಾತುಗಳನ್ನ ಹೇಳುವುದರ ಮೂಲಕ ಕೇಂದ್ರ ಸರ್ಕಾರಕ್ಕೊಂದು ಎಚ್ಚರಿಕೆಯ ಮಾತನ್ನು ನಾವು ಹೇಳಬೇಕಾಗಿದೆ. ನಿಮ್ಮೆಲ್ಲರ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾವುದೇ ಧರ್ಮ, ಯಾವುದೇ ವ್ಯಕ್ತಿಯ ಹಕ್ಕುಗಳಿಗೆ ಚ್ಯುತಿ ಬಾರದ ರೀತಿಯಲ್ಲಿ ಸರ್ಕಾರ ನಿಮ್ಗೆ ನಡಿಬೇಕು. ನಡೆದೇ ಇದ್ದರೆ ಜನ ನಾವು ಪಾಠ ಕಲಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಸಭೆಯ ಮೂಲಕ ಹೇಳಿ ನನ್ನ ಮಾತಿಗೆ ವಿರಾಮ.